ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಸೇವಾ ಬದ್ಧತೆ ಮೂಡಿಸಿ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕಾಗಿ ಎನ್ಎಸ್ಎಸ್ ಶಿಬಿರ ಸಹಕಾರಿಯಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಇದರ ಅನುಭವ ಪಡೆದುಕೊಳ್ಳಬೇಕೆಂದು ಪಿರಿಯಾಪಟ್ಟಣ ತಾಲೂಕು ಕಸಾಪ ನಿಕಟಪೂರ್ವ ಅಧ್ಯಕ್ಷ ಗೊರಳ್ಳಿ ಜಗದೀಶ್ ಹೇಳಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಎಸ್ಎಂಎಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ಶಿಬಿರದಲ್ಲಿ ಮಾತನಾಡಿದ ಅವರು, ಉದ್ಯೋಗ ಪಡೆಯುವುದಕ್ಕೆ ಪಠ್ಯ ನೆರವಿಗೆ ಬಂದರೆ ಜೀವನ ನಡೆಸುವುದಕ್ಕೆ ಪಠ್ಯೇತರ ಚಟುವಟಿಕೆ ಸಹಕಾರಿಯಾಗುತ್ತೆ. ಶಿಬಿರದ ಪ್ರತಿ ಕ್ಷಣ ತಮ್ಮನ್ನ ತೊಡಗಿಸಿಕೊಳ್ಳಬೇಕು, ಆಗ ಸಾರ್ಥಕತೆ ಸಿಗುತ್ತೆ. ಕಲಿಕೆ ವಿದ್ಯಾರ್ಥಿ ಶಿಕ್ಷಕರ ನಡುವಿನ ಕೊಂಡಿ ಆಗಿರದೆ ಸಮುದಾಯದ ನಡುವೆಯೂ ರಚನಾತ್ಮಕ ಸಂಬಂಧ ಏರ್ಪಡಬೇಕು ಎನ್ನುವ ಆಶಯದೊಂದಿಗೆ ಎನ್ಎಸ್ಎಸ್ ಶಿಬಿರ ನಡೆಸಲಾಗುತ್ತೆ. ಗ್ರಾಮದ ಸ್ವಚ್ಛತೆ ಕೆಲಸದ ಜೊತೆಗೆ ಗ್ರಾಮೀಣರಲ್ಲಿ ಆರೋಗ್ಯ ಅರಿವು ಮೌಢ್ಯತೆ ಹೋಗಲಾಡಿಸುವುದು ಸೇರಿದಂತೆ ಯುವಕರ ಪ್ರೇರಣೆ ಹೀಗೆ ಹಲವು ಮಾರ್ಗದಲ್ಲಿ ಯುವ ಜನತೆ ತಮ್ಮನ್ನ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಕೀಲ ಸಿಎನ್ ಸುಂದರೇಶ್ ಮಾತನಾಡಿ, ನಮಗೆ ಜೀವ ಕೊಟ್ಟು ಮತ್ತು ಜೀವನವನ್ನ ರೂಪಿಸಿರುವ ತಂದೆ ತಾಯಿಗಳನ್ನ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೋಷಕರನ್ನ ಗೌರವಿಸಬೇಕು. ಶಿಬಿರದಲ್ಲಿ ಕಲಿತ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಪ್ರಜೆಯಾಗಿ ಬೆಳೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ದುರಾತ್ಮರಾದಂಥ ಮನುಷ್ಯರು ಮಾಡುವಂತಹ ಕೆಲಸಗಳು, ಯಾವುದೇ ಅವಿದ್ಯಾವಂತರು ಅನಕ್ಷರಸ್ಥರಾಗಿ ಕೆಲಸ ಮಾಡಲಿಲ್ಲ. ಹಾಗಾಗಿ ಮೌಲ್ಯಯುತವಾದಂತಹ ಜೀವನವನ್ನು ಮಾಡುವಂತಹ ವ್ಯಕ್ತಿಗಳೇ ನಮಗೆ ರಾಷ್ಟ್ರದ ಸಂಪತ್ತು. ವೀರಯೋಧರು ದಿನದ 24 ಗಂಟೆಗಳು ಗಡಿನಲ್ಲಿ ನಿಂತಿದ್ದಾರೆ ಅಲ್ವಾ? ಅವ್ರು ಯಾವ್ದಾದ್ರು ಆಸೆ ಅನಿಶ್ಚಯಗಳಿಗೆ ಒಳಗಾಗ್ತಾ ತಲೆ ತಗ್ಗಿಸಿ ನಮ್ಮ ರೈತರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ದುಡಿತಾ ಇದ್ದಾರೆ. ಅವರೇ ನಿಜವಾದಂತಹ ನಮ್ಮ ಪಾಲಿಗೆ ದೇವರುಗಳು. ಅವರು ದೇಶವನ್ನು ಕಾಯುವಂತಹ ವೀರಯೋಧ, ಅನ್ನವನ್ನು ನೀಡುವಂತಹ ಯಾರು? ರೈತ. ಅವರೇ ನಿಜವಾದಂತಹ ರಾಷ್ಟ್ರದ ನಿರ್ಮಾತೃಗಳು. ನೀವು ಜನ ಇಲ್ಲಿ ಎಲ್ಲ ಇದ್ದೀರಲ್ಲ, ನಾವು ಯಾರು ಆದರ್ಶವಾಗಿ ರೈತರಾಗ್ತೀವಿ, ಮಾದರಿ ರೈತರಾಗ್ತೀವಿ ಅಂತ ಯಾರು ಹೇಳ್ತೀರಾ? ಇಲ್ಲಿ ಕೈ ನೋಡೋಣ. ಒಬ್ರು ಎತ್ತದಿಲ್ಲ. ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮೇಸ್ಟ್ರುಗಳಾಗಬೇಕು, ಪೊಲೀಸ್ ಆಗಬೇಕು, ಹೆಂಗಾದ್ರೂ ಮಾಡಿ ಭ್ರಷ್ಟಾಚಾರ ಮಾಡಬೇಕು ಅಂತ ಉದ್ದೇಶ. ಮನುಷ್ಯ ಯಾವುದೋ ಊರಿನವರು, ಎಲ್ಲ ಊರಿನವರು ಒಂದು ಜಾಗದಲ್ಲಿ ಸೇರ್ಕೊಂಡು ನೀವು ಹಿಂಜರಿಕೆನ ಬಿಡೋದಕ್ಕೆ ಒಂದು ಕಾರ್ಯಕ್ರಮ ಇದಾಗುತ್ತೆ. ಸಂಕೋಚ ಬಿಡ್ಬೋದು. ಆಮೇಲೆ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳೋಕೆ, ಸ್ವಯಂ ರೂಪಿಸ್ಕೊಳ್ಳಿಕ್ಕೆ ನೀವು ಅಡಿಗೆ ಮಾಡ್ಕೊಳ್ತೀರ, ನೀವು ಪಾತ್ರ ತಿಳ್ಕೊಳ್ತೀರ. ಆಮೇಲೆ ಈ ಗ್ರಾಮಕ್ಕೆ ಸ್ವಚ್ಛತೆ ಅನ್ನೋದನ್ನು ತಾವು ಕಲಿಸ್ಕೊಟ್ಟಿದ್ರು. ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಬಟ್ ಈಗ ಈ ಏಜ್ ಇದೆಯಲ್ಲ, ನಾವು PUC ಮುಗಿಸಿದ್ದೀವಿ. ಬಟ್ ಈ ಏಜ್ ಇದೆಯಲ್ಲ, ಮನಸ್ಸನ್ನ ಹಿಡಿದು ಭಾರಿ ಕಷ್ಟ ಇದೆ. ಏಕಾಗ್ರತೆ ವಹಿಸದಿದ್ದಿಲ್ಲ, ಅದು ತುಂಬ ಕಷ್ಟ ಇದೆ. 100 ಕಿಲೋಮೀಟರ್, 120 ಕಿಲೋಮೀಟರ್, 150 ಕಿಲೋಮೀಟರ್ ಫಾಸ್ಟ್